ಓಂ ಶಾಂತಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸಂಭ್ರಮದ ಸಂಕ್ರಾಂತಿ ಮತ್ತೆ ಬಂದಿದೆ. ಮನಸ್ಸಿನಲ್ಲಿ ಸುಗ್ಗಿಯ ಸಂದೇಶವನ್ನು, ರೈತರಲ್ಲಿಯ ಶಕ್ತಿಯನ್ನು, ಜನಪದದ ಸೊಗಡನ್ನು, ಸಾಂಸ್ಕೃತಿಕ ಸೌಂದರ್ಯವನ್ನು ಒಟ್ಟುಗೂಡಿಸಿಕೊಂಡು ಮಾನವ ಜೀವನಕ್ಕೆ ಬೇಕಾದ ಅದ್ಭುತವನ್ನು ಸಂದೇಶವನ್ನು ನೀಡುವಂತಹ ಸಾಂಪ್ರದಾಯಿಕವಾದ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರಯಾಣಿಸುವ ಶುಭಗಳಿಗೆ ಮಕರ ಸಂಕ್ರಾಂತಿ. ವಿಶೇಷವಾಗಿ ಹಗಲು ಹಿರಿದಾಗುವ ಸಮಯ, ಜೊತೆಗೆ ಕಾಲಮಾನದಲ್ಲಿ ಬದಲಾವಣೆ, ಋತುಮಾನದಲ್ಲಿ ಬದಲಾವಣೆ ಎಲ್ಲವನ್ನ ಸೂಚಿಸುವಂತಹ ಸುಂದರವಾದ ಹಬ್ಬ ಮಕರ ಸಂಕ್ರಾಂತಿ. ಭಾರತದಾದ್ಯಂತ ಬೇರೆ ಬೇರೆ ಸಂಸ್ಕೃತಿ, ಭಾಷೆಗಳಲ್ಲಿ, ಪ್ರಾಂತ್ಯಗಳಲ್ಲಿ ವಿಧ ವಿಧವಾಗಿ ಆಚರಿಸಲ್ಪಡುವ ಅದ್ಭುತವಾದ ಹಬ್ಬ ಮಕರ ಸಂಕ್ರಾಂತಿ. ಜನವರಿ 14, ಹೆಚ್ಚು ಕಡಿಮೆ ಕೆಲವೊಮ್ಮೆ 15 ಈ ರೀತಿಯಾಗಿ ಆಚರಿಸಲ್ಪಡುವ. ವಿಶೇಷವಾಗಿ ನಾವು ಗಮನಿಸಬೇಕಾದದ್ದೇನು ಅಂದರೆ, ಸ್ವಲ್ಪ ಚಳಿ, ಸ್ವಲ್ಪ ಬಿಸಿಲು, ಬದಲಾಗುವ ಕಾಲಮಾನ ನಮಗೆ ತುಂಬ ಒಳ್ಳೆಯ ಸಂದೇಶವನ್ನು ಕೊಡುತ್ತೆ. ಪೊಂಗಲ್ ಅಂತ ಕೆಲವರು ಆಚರಿಸ್ತಾರೆ, ಇನ್ನು ಕೆಲವರು ಮಕರ ಸಂಕ್ರಾಂತಿ ಅಂತ ಆಚರಿಸ್ತಾರೆ. ಬೇರೆ ಬೇರೆ ರೀತಿಯಿಂದ ಆಚರಿಸಲ್ಪಡುವ ಈ ಹಬ್ಬ ಕನ್ನಡಿಗರಿಗೆಲ್ಲ ಸಂಕ್ರಾಂತಿಯ ಸಂಭ್ರಮವನ್ನು ನೀಡುತ್ತೆ. ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡಿಕೊಂಡು ತಿನ್ನುತ್ತಾ, ಎಳ್ಳು ಬೆಲ್ಲ ತಿನ್ನಿ ಒಳ್ಳೊಳ್ಳೆ ಮಾತನಾಡಿ ಎನ್ನುವ ಸಂದೇಶವನ್ನು ಸಾರುವಂತಹ ವಿಶಿಷ್ಟವಾದ ಹಬ್ಬ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬ ಸಂಭ್ರಮದ ಹಬ್ಬ ಸಂಕ್ರಾಂತಿ. ಹೊಸ ಉಡುಗೆಯನ್ನು ಉಟ್ಟು ಬಾಲ್ಯಕಾಲ ನೆನಪಾಗುತ್ತೆ ಸಂಕ್ರಾಂತಿ ಬಂದಾಗ ಅಲ್ವಾ? ಬಹಳ ಚಂದ ಚಂದದ ಬಣ್ಣ ಬಣ್ಣದ ರಂಗುರಂಗಿನ ಲಂಗ ಧರಿಸಿ ಮನೆ ಮನೆಗೆ ತೆರಳಿ ಅಪರಿಚಿತರು ಪರಿಚಿತರು ಮೇಲು ಕೀಳು ಯಾವ ಭೇದವೂ ಇಲ್ಲದೆ ಎಲ್ಲರ ಮನೆಗೆ ಹೊಕ್ಕು ಸಂಕ್ರಾಂತಿ ಕಾಳುಗಳನ್ನು, ಎಳ್ಳು ಬೆಲ್ಲವನ್ನು ಕೊಟ್ಟು ಅವರಿಗೂ ಶುಭಾಶಯ ಹೇಳಿ ನಾವು ಶುಭಾಶಯ ಪಡೆದು ಹಿರಿಯರಿಗೆ ಕಾಲಿಗೆ ಬಿದ್ದು ಕಿರಿಯರನ್ನು ಆಶೀರ್ವದಿಸ್ತಾ ಸಮಾನರನ್ನು ಆಲಂಗಿಸಿಕೊಳ್ತಾ ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ವಿ. ಇವತ್ತೆಲ್ಲೋ ಒಂದು ಕಡೆ ಆಚರಣೆ ಸಿಗ್ತಾ ಇದೆ ನಮಗೆ, ಆಚರಣೆಯಲ್ಲಿ ಆ ಸಂಭ್ರಮ ಇಲ್ಲ. ನಾವೇ ಕೂತ್ಕೊಂಡು ಸಂಕ್ರಾಂತಿ ಕಾಳುಗಳನ್ನು, ತಿಳುಗುಳಂತ ಏನು ಹೇಳ್ತಿದ್ವಿ ಅದನ್ನು ಮಾಡ್ತಿದ್ವಿ ಎಷ್ಟು ಹದವಾಗಿ. ಆ ಒಂದು ಮಾಘ ಮಾಸದ ಚಳಿಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎಳ್ಳಿಗೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಪಾಕವನ್ನು ಸೇರಿಸ್ತಾ, ಆ ಎಳ್ಳಿನ ಮೇಲೆ ಮೂಡುವಂಥ ಸುಂದರವಾದ ಮುಳ್ಳುಗಳನ್ನು ಗಮನಿಸ್ತಾ, ಆ ಮುಳ್ಳುಗಳು ಉದ್ದವಾದಷ್ಟು ನಮ್ಮ ಮನಸ್ಸಿನ ಉತ್ಸಾಹ ಹೆಚ್ಚಿಸಿಕೊಳ್ತಾ, ನಮಗೆ ಬೇಕಾದ ಸಂಕ್ರಾಂತಿ ಕಾಳನ್ನು ನಾವೇ ತಯಾರಿಸಿಕೊಳ್ತಾ, ಸ್ವಾವಲಂಬಿ ಬದುಕಿನ ಕೈಯಾರೆ ಮಾಡಿದರ ಆನಂದವನ್ನು ಅನುಭವಿಸ್ತಾ ಇದ್ದ ಆ ಕ್ಷಣಗಳು ನಿಮ್ಮೊಂದಿಗೆ ಹಂಚಿಕೊಂಡಾಗ ನಿಜಕ್ಕೂ ತುಂಬ ಸಂತೋಷವಾಗುತ್ತೆ. ಮರಾಠಿಯಲ್ಲಿ ಹೇಳ್ತಾರೆ ತಿಲ್ಗುಡು ಖಾವುನ್ ಗುಡುಗುಡು ಬೋಲ ಅಂತ. ಕನ್ನಡದಲ್ಲಿ ಹೇಳ್ತೇವೆ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಅಂತ ಅಲ್ವಾ? ಆತ್ಮೀಯರೇ, ಮಾನವ ಜೀವನಕ್ಕೆ ಆಧಾರವೇ ಮಾತು. ಮಾತೆ ನಿಮ್ಮನಾಗೆ ನುಡಿಯು, ಮಾತೆ ನಿಮ್ಮ ಹಾಗೆ ಹೊಲೆಯು, ಮಾತೆ ನಿಮ್ಮ ಸರ್ವ ಸಂಪದವು ಲೋಕಕ್ಕೆ ಮಾತೆಯೇ ಮಾಣಿಕ್ಯ. ಆದ್ದರಿಂದ ಈ ಸಂಕ್ರಾಂತಿ ನಮ್ಮಲ್ಲಿಯೂ ಸಹ ಕರ್ನಾಟಕದಲ್ಲಿಯೂ ಇತ್ತೀಚೆಗೆ ವಿಶೇಷವಾಗಿ ನಾವು ಗಮನಿಸ್ತಾ ಇದ್ದೇವೆ. ಸಂಕ್ರಾಂತಿಯಂದು ಗಾಳಿಪಟ ಹಾರಿಸುವ ಹಬ್ಬ ಅಂತ ಆಚರಿಸ್ತೇವೆ. ಸಮುದ್ರದ ತೀರಗಳಲ್ಲಿ, ಮರಳು ದಂಡೆಗಳಲ್ಲಿ, ನದಿ ತೀರಗಳಲ್ಲಿ, ಬಯಲು ಪ್ರದೇಶಗಳಲ್ಲಿ ಒಂದು ಕಡೆ ಮಾನವ ಜೀವನಕ್ಕೆ ಬೇಕಾದಂತಹ ಸ್ವಲ್ಪ ಒಗರು, ಅದರ ಜೊತೆಗೆ ಸಿಹಿ,
ಇದನ್ನು ಸಂಭ್ರಮಿಸುವುದರ ಜೊತೆಗೆ ಎಲ್ಲರೂ ಒಳ್ಳೆಯ ರೀತಿ ಮಾತಾಡೋಣ, ಒಳ್ಳೆಯ ಬದುಕನ್ನು ಬದುಕೋಣ ಅನ್ನುವ ಸಂದೇಶ ಕೊಡುವುದರ ಜೊತೆಗೆ ಹೇಗೆ ಗಾಳಿಪಟ ಎಷ್ಟೇ ಎತ್ತರಕ್ಕೆ ಬಾನೆತ್ತರಕ್ಕೆ ಹಾರ್ತಾ ಇದ್ರೂ ಅದರ ನಿಯಂತ್ರಣ ಹಾರಿಸುವ ಪುಟ್ಟ ಬಾಲಕನ ಕೈಯಲ್ಲಿ ಇರುವ ಹಾಗೆ ಸ್ವಲ್ಪ ಸಡಿಲವಾಗಿಟ್ಟು ಸ್ವಲ್ಪ ಬಿಗಿಯಾಗಿಟ್ಟು ಆಕಾಶದಲ್ಲಿ ಗಾಳಿಪಟವನ್ನು ಹಾರಿಸುವ ಸಂಭ್ರಮ, ಅನೇಕ ಸಂದೇಶಗಳನ್ನು ಹೊತ್ತ ಗಾಳಿಪಟಗಳನ್ನು ಹಾರಿಸುವ ಸಂಭ್ರಮ ನಮ್ಮ ಜೀವನಕ್ಕೆ ಏನು ಸಂದೇಶವನ್ನು ಕೊಡುತ್ತೆ ಅಂತ ಗಮನಿಸಿದ್ರೆ ಜೀವನವೂ ಅಷ್ಟೇ. ತುಂಬ ಸ್ವೇಚ್ಛಾಚಾರವೂ ಬೇಡ, ಅತಿಯಾದ ಬಂಧನವೂ ಬೇಡ. ದೇಹದ ಬಂಧನಗಳನ್ನು ಸಡಿಲಿಸಿಕೊಂಡು ಮನಸ್ಸನ್ನು ವಿಶಾಲವಾದ ಆಕಾಶದಲ್ಲಿ ತೆರೆಬಿಡುವ ಹಾಗೆ ವಿಶಾಲ ಮನೋಭಾವವನ್ನು ಬೆಳೆಸಿಕೊಳ್ತಾ ಜಗವೊಂದೇ ಜಗತ್ತಿನ ತಂದೆಯೊಬ್ಬನೇ ನಾವೆಲ್ಲ ಅವನ ಮಕ್ಕಳು ಎನ್ನುವ ವಿಶಾಲವಾದ ಚಿಂತನೆಯನ್ನು ಒಗ್ಗೂಡಿಸಿಕೊಂಡು ಎಲ್ಲರಲ್ಲಿ ಒಂದಾಗಿ ಬದುಕುವ ಸಂದೇಶವನ್ನು ನೀಡುವಂತಹ ಗಾಳಿಪಟದ ಸಂದೇಶ ಸಂಕ್ರಾಂತಿಯ ಸೌಂದರ್ಯವನ್ನು ಸಂದೇಶವನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಆದ್ದರಿಂದ ಈ ವರ್ಷದ ಸಂಕ್ರಾಂತಿ ಸಂಭ್ರಮದ ಕ್ರಾಂತಿಯಾಗಲಿ. ಹಳೆಯ ಆಚಾರಗಳು ಸನಾತನ ಸಂಸ್ಕೃತಿಯಲ್ಲಿ ಆಧುನಿಕತೆಯನ್ನು ಅರ್ಥವನ್ನು ಬೆರೆಸಿ ಬದುಕುವ ಒಂದು ಶಕ್ತಿ ನಮಗೆಲ್ಲ ಬರಲಿ. ಅಂಧಶ್ರದ್ಧೆಯನ್ನು ಮೆಟ್ಟಿ ನಿಂತು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಂಡು ಸಂತೋಷದ ಬದುಕನ್ನು ಕಟ್ಟಿಕೊಳ್ಳುವಂತಹ ಸಾಮರ್ಥ್ಯ ನಮ್ಮದಾಗಲಿ. ಸ್ವೇಚ್ಛಾಚಾರವೂ ಬೇಡ, ಅದೇ ರೀತಿ ಅಧೀನತೆಯೂ ಬೇಡ. ಅದೆಲ್ಲದಕ್ಕಿಂತ ಮುಕ್ತವಾಗಿ ಸಮಾಜದಲ್ಲಿ ನಾವೆಲ್ಲರೂ ಸಹ ಭಗವಂತ ನಿರ್ಮಿಸಿದ ಚೌಕಟ್ಟಿನೊಳಗೆ ಸಂತೋಷದಿಂದ ಬದುಕುವಂತಹ ಸಂದೇಶವನ್ನು ಸಂಕ್ರಾಂತಿ ನಮಗೆ ಕೊಡ್ತಾ ಇದೆ. ಕಾಲ ಬದಲಾಗ್ತದೆ, ಹಾಗೆ ನಮ್ಮ ಮನಸ್ಥಿತಿಯಲ್ಲಿಯೂ ಉನ್ನತಿಯಾಗಬೇಕು, ಪ್ರಗತಿಯಾಗಬೇಕು. ಮನಸ್ಥಿತಿ ಗಟ್ಟಿಗೊಳ್ಳಬೇಕು, ಹದಗೊಳ್ಳಬೇಕು. ಅದನ್ನು ನಾವು ತಿಳಿಸ್ತಾ ಯುವ ಪೀಳಿಗೆಗೆ ಗಾಳಿಪಟದ ಹಾಗೆ ಹಳೆಯ ಸನಾತನ ಆಧ್ಯಾತ್ಮಿಕ ತತ್ವಗಳನ್ನು ಸ್ವಲ್ಪ ಮಟ್ಟಿಗಾದರೂ ಹಿಡಿದಿಟ್ಟುಕೊಂಡು ಮನಸ್ಸಿನಲ್ಲಿಯ ಸಂಕುಚಿತ ಮನೋಭಾವನೆಗಳನ್ನು ದೂರ ಮಾಡಿಕೊಂಡು ವಿಶಾಲವಾದ ಜಗತ್ತಿನಲ್ಲಿ ತೆರೆದುಕೊಳ್ಳುವ ಸಂದೇಶವನ್ನು ನೀಡುವಂತಹ ಹಬ್ಬ ಈ ಸಂಕ್ರಾಂತಿಯಾಗಿದೆ. ಹೇಗೆ ಸಂಕ್ರಾಂತಿಯ ಹರಿಯುವ ನದಿಯಲ್ಲಿ ಸ್ನಾನ ಮಾಡುವುದಿರಬಹುದು, ಮಾನವ ಜೀವನದಲ್ಲಿ ಶರೀರದ ಕೊಳೆ ತೊಳೆಯುವುದಕ್ಕೆ ನೀರು ಸಾಕು, ಆದರೆ ಮನಸ್ಸಿನ ಕೊಳೆ ತೊಳೆಯುವುದಕ್ಕೆ ಜ್ಞಾನ ಬೇಕು. ಮನಸ್ಸು ಕೊಳಕಾಗಿದ್ದರೆ ಎಷ್ಟೇ ಶಾರೀರಿಕವಾಗಿ ಸ್ವಚ್ಛವಾಗಿದ್ದರೂ ಮನುಷ್ಯ ಸಂತೋಷವಾಗಿರಲಾರ, ಬೇರೆಯವರಿಗೂ ಸಂತೋಷ ಕೊಡಲಾರ. ಅದರಿಂದ ಜ್ಞಾನವಿಹೀನ ಪಶು, ಜ್ಞಾನವಿಲ್ಲದೆ ಇರುವವನು ಪಶುವಿಗೆ ಸಮಾನ. ಇವತ್ತಿನ ಸಮಾಜದಲ್ಲಿ ವಿದ್ಯಾವಂತರಾಗಿದ್ದಾರೆ, ಆದರೆ ಯಾರೂ ಸಹ ಜ್ಞಾನವಂತರಾಗಿಲ್ಲ. ಆದ್ದರಿಂದ ಈ ಸಂಕ್ರಾಂತಿ ನಮಗೆಲ್ಲ ವಿದ್ಯೆಯ ಜೊತೆಗೆ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆಧುನಿಕತೆಯ ಜೊತೆಗೆ ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಳ್ಳುವಂತಹ ಸಂದೇಶವನ್ನು ನೀಡ್ತಾ ಇದೆ. ಅದನ್ನು ಸ್ವೀಕರಿಸ್ತಾ ಸಂಕ್ರಾಂತಿಯನ್ನು ಸಮಭಾವದ ಕ್ರಾಂತಿಯನ್ನು ತರುವಲ್ಲಿ ನಾವೆಲ್ಲ ಒಬ್ಬನ ಮಕ್ಕಳು, ಪರಸ್ಪರ ಬಂಧುಗಳು ಎನ್ನುವ ಸಮಾನ ಭಾವವನ್ನು ಬೆಳೆಸಿಕೊಳ್ಳೋಣ. ಈ ಸಂದೇಶವನ್ನು ಪಡೀತಾ ಕಹಿ ಎಷ್ಟೇ ಇದ್ದರೂ ಮುಂದೆ ಸಿಹಿ ಇದೆ ಎನ್ನುವ ಸಂದೇಶವನ್ನು ಹೇಳ್ತಾ ನಾವೆಲ್ಲರೂ ಸಹ ಜೀವನದಲ್ಲಿ ಬ್ಯಾಲೆನ್ಸ್ಡ್ ಲೈಫನ್ನು ನಡೆಸುವ ಸಂದೇಶವನ್ನು ಸಂಕ್ರಾಂತಿಯ ಮೂಲಕ ತಿಳಿದುಕೊಳ್ಳೋಣ ಆತ್ಮೀಯರೇ. ಅದರಿಂದ ಮತ್ತೊಮ್ಮೆ ನಮಗೆ, ನಿಮಗೆ, ಸಮಸ್ತ ಜನತೆಗೆ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಓಂ ಶಾಂತಿ.